ಮಿತ್ತಲ್ಗೌಡರವರೇ, ಡಿ ಲಕ್ಷ್ಮೀನಾರಾಯಣರವರೇ, ಸದಾಶಿವರವರೇ, ಶ್ರೀಮತಿ ಬಿ ಟಿ ಲಲಿತಾ ನಾಯ್ಕರವರೇ, ಕನಕರಾಜರವರೇ, ಆನಂದರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕರೇ, ಬಂಧುಗಳೇ, ಸಾಮಾನ್ಯವಾಗಿ ಪತ್ರಿಕೆಯವರು ಪೊಲೀಸ್ ಅಧಿಕಾರಿಗಳನ್ನು ಕರೆಯೋದು ಕಡಿಮೆ. ಆದರೆ ನನಗೂ ಸಹ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಸ್ಪಂದನ ಈ ಒಂದು ಪತ್ರಿಕೆಯ ಸಂಪಾದಕರು ನನ್ನನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಅವರ ಒಂದು ಕಾರ್ಯಕ್ರಮದ ವಿಶೇಷತೆ ನೋಡಿದರೆ ನಿಜವಾಗ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನಿಸ್ತು. ಸ್ವತಂತ್ರ ದಿನಾಚರಣೆ ನಾವು ಆಗಸ್ಟ್ 15 ಅಂದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಕೇವಲ ಆಗಸ್ಟ್ 15 ಅಂದೇನೆ ಆಚರಣೆ ಮಾಡಿಬಿಟ್ರೆ ಆಗೋಯ್ತಾ? 365 ದಿನಗಳು ಪ್ರತಿ ಸೆಕೆಂಡು ಪ್ರತಿ ನಿಮಿಷ ನಾವು ಆಚರಣೆ ಮಾಡೋದು ತಪ್ಪಿಲ್ಲ. ಯಾಕಂದ್ರೆ ಈ ಒಂದು ಸ್ವತಂತ್ರ ಪಡೀಲಿಕ್ಕೆ ಎಷ್ಟೋ ಎಲೆಮರೆಕಾಯಿಗಳು ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಈ ದಿನ ನಾವು ಸ್ಮರಿಸ್ಬೇಕು, ಪ್ರತಿದಿನ ಸ್ಮರಿಸ್ಬೇಕು, ಪ್ರತಿ ನಿಮಿಷ ಸ್ಮರಿಸ್ಬೇಕು. ಅವರು ಅವತ್ತು ಬಲಿದಾನ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ನಾವೆಲ್ಲ ಇವತ್ತು ಧೈರ್ಯವಾಗಿ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಧೈರ್ಯವಾಗಿ ನಾವೆಲ್ಲ ನಾಗರಿಕರು ಇವತ್ತು ಸ್ವತಂತ್ರವಾಗಿ ಈ ಒಂದು ಭಾರತ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸದಾಶಿವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರನ್ನು ಸಹ ಸ್ಮರಣೆ ಮಾಡುವಂಥ ಕಾರ್ಯಕ್ರಮ ಅಂದರೆ ಇನ್ನೂ ಹೆಮ್ಮೆ ಪಡುವಂಥ ವಿಷಯ. ಒಬ್ಬ ರಾಷ್ಟ್ರಪತಿ ಹೇಗಿರಬೇಕು, ಎಷ್ಟು ಸರಳವಾಗಿರಬೇಕು ಅಂತ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಪ್ರತಿಯೊಬ್ಬ ಏನು ಗಣ್ಯರಿದ್ದಾರೆ ಅವರಿಂದ ಪ್ರತಿಯೊಬ್ಬರಿಂದ ಒಂದೊಂದು ನಾವು ಕಲಿತಾ ಹೋದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ, ಲಲಿತಾ ನಾಯ್ಕ್ ಮೇಡಮ್ ಇದ್ದಾರೆ. ನಾವೆಲ್ಲ ಸಣ್ಣ ಮಕ್ಕಳಿಂದ ನೋಡ್ಕೊಂಡ್ ಬರ್ತಿದ್ದೀವಿ ಲಲಿತಾ ನಾಯ್ಕ್ ಮೇಡಮ್ ಅವ್ರನ್ನ. ಎಷ್ಟು ಕಾರ್ಯಕ್ರಮದಲ್ಲಿ ಎಷ್ಟು ಚಳವಳಿಗಳಲ್ಲಿ ಭಾಗವಹಿಸಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದೊಂದು ಗುಣಗಳನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಟ್ರೆ ನಮ್ಮ ಮಕ್ಕಳು ಸಹ ಒಂದು ಮುಂದಿನ ಒಂದು ಭವ್ಯ ಭಾರತ ಪ್ರಜೆಗಳಾಗ್ತಾರೆ ಅಂತ ತಪ್ಪಾಗೋದಿಲ್ಲ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಪತ್ರಿಕೋದ್ಯಮ ಅನ್ನೋದು ಈಗ 4ನೇ ಅಂಗವಾಗಿ ನಮ್ಮ ದೇಶದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಜೊತೆಗೆ ಪತ್ರಿಕೋದ್ಯಮ ಸಹ ಒಂದು 4ನೇ ಅಂಗವಾಗಿ ನಾವು ಕನ್ಸಿಡರ್ ಮಾಡೋದ್ರಿಂದ ಇವರು 3 ಅಂಗಗಳ ಜೊತೆಗೆ ಇವರ ಜವಾಬ್ದಾರಿ ಹೆಚ್ಚಿನದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಪತ್ರಿಕೆಯನ್ನು